ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಬ್ಬಿಟ್ಟಿನ ಸಾಂಬಾರು ಹೇಗೆ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಒಬ್ಬಿಟ್ಟು ನೋಡೋಣ. ನಿಂಬೆ ಗಾತ್ರದಷ್ಟು ತಗೊಳ್ಳೋಣ. ಒಬ್ಬಿಟ್ಟು ಮಾಡೋಕ್ಕೆ ಕಡಲೆಬೇಳೆ ನೀರು ಎರಡನ್ನೂ ಬೇಯಿಸ್ಕೊಂಡಿದ್ನಲ್ಲ, ಬೆಂದಾದಮೇಲೆ ನೀರೆಲ್ಲನೂ ಸೋಸ್ಕೊಂಡಿದ್ನಲ್ಲ, ಅದ್ರ ಒಳಗಡೆ ಹಾಕೊಳ್ಳೋಣ ನಿಂಬೆ ಗಾತ್ರದಷ್ಟು. ಈಗ ಸೈಡ್ಗೆ ಎತ್ತಿಡೋಣ ಇದನ್ನು. ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಸಾಸಿವೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಬೇಳೆ ಸಾಂಬಾರು ಪೌಡ್ರು, ಅರ್ಶಿನದ ಪುಡಿ, ದೊಡ್ಡ ಜಾಮೂನ್ ಬೌಲಲ್ಲಿ ಕಾಯಿ, ಅರ್ಧ ಟೊಮೊಟೊ, 4-5 ಪೀಸ್ ಈರುಳ್ಳಿ, 2 ಎಸಳು ಬೆಳ್ಳುಳ್ಳಿ ಎಲ್ಲನೂ ನೀವು ಕಿವುಚ್ಕೊಂಡು ನೀವು ಹುಣಸೆಹಣ್ಣ ಕಿವುಚಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಬರೀ ಹುಣಸೆಹಣ್ಣು ರಸಕ್ಕೆ 2 ಸ್ಪೂನು ಬೇಳೆ ಸಾಂಬಾರು ಪೌಡ್ರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೈಡ್ಗೆ ಎತ್ತಿಡೋಣ ಇದನ್ನು. ಈಗ ಒಬ್ಬಿಟ್ಟಿನ ಸಾಂಬಾರಿಗೆ ಒಗ್ಗರಣೆಗೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ, ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕೊಂಡಿದ್ದೀನಿ. ಚಟಪಟ ಅಂತ ಇದೆ ಸಾಸಿವೆ ಎಲ್ಲ. ಬೆಳ್ಳುಳ್ಳಿ ಒಂದು 10 ಎಸಳು ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. 2 ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು 2 ಕಡ್ಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹುಣಸೆಹಣ್ಣು ಮತ್ತು ಬೇಳೆ ಸಾಂಬಾರು ಪೌಡ್ರು ಅದೆಲ್ಲ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಳ್ಳೋಣ. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಕುದಿಯೋಕ್ಕೆ ಬಿಡೋಣ ಇದನ್ನು. ಇದು ಕುದಿ ಬರೋಷ್ಟರಲ್ಲಿ ನಾವು ಕಾಯಿ ರುಬ್ಕೊಳ್ಳೋಣ. ಒಂದು ದೊಡ್ಡ ಜಾಮೂನ್ ಬೌಲಲ್ಲಿ ತುಂಬ ಕಾಯಿ ತೊಗೊಂಡಿದ್ದೀನಿ, 4-5 ಪೀಸು. ಈರುಳ್ಳಿ 2 ಎಸಳು ಬೆಳ್ಳುಳ್ಳಿ ನೈಸಾಗಿ ರುಬ್ಕೊಳ್ಳೋಣ. ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ಟೊಮೊಟೊ ಹಾಕ್ಕೊಂಡು ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ಕುದೀತಾ ಇದೆ. ಕುದಿಯೋದಕ್ಕೆ ಕಾಯಿ ಹಾಕ್ಕೊಳ್ಳೋಣ, ರುಬ್ಬಿರೋ ಕಾಯಿನ. ನಾನು 5 ಜನಕ್ಕೆ ಆಗುವಷ್ಟು ಸಾಂಬಾರು ಮಾಡ್ತಾಯಿರೋದು. ನಿಮಗೆ ಬೇಳೆ ಸಾಂಬಾರು ಪೌಡ್ರನ್ನ ಯಾವ ಥರ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ ನಾನು. ಈಗ ಲೋ ಫ್ಲೇಮಲ್ಲೇ ಕುದಿಯೋಕ್ಕೆ ಬಿಡೋಣ ಇದನ್ನು. ಕುದೀತಾ ಇದೆ. ಈಗ ಹೂರಣ ಹಾಕೊಳ್ಳೋಣ. ಕಡಲೆಬೇಳೆ ಬೇಯಿಸ್ಕೊಂಡು ಅದು ಕಡಲೆಬೇಳೆ ನೀರು ಬೇಯಿಸ್ಕೊಂಡು ಸೋಸ್ಕೊಂಡಿರೋದು ನೀರು ಮತ್ತು ಒಬ್ಬಿಟ್ಟು ಹೂರಣ ಅವೆರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಹಾಕೊಳ್ಳೋಣ ಇದನ್ನು. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಳ್ಳೋಣ. ನಾನು 5 ಜನಕ್ಕೆ ಆಗುವಷ್ಟು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಲೋ ಫ್ಲೇಮಲ್ಲೇ ಬೇಯಕ್ಕೆ ಬಿಡೋಣ. ಇಷ್ಟು ತೆಳು ಇದ್ದರೆ ಸಾಕು, ತೀರಾ ತೆಳು ಮಾಡ್ಕೊಳ್ಳೋದು ಬೇಡ, ಮೀಡಿಯಮ್ ಆಗಿರಲಿ ಸಾಕು. ಇಷ್ಟು ಕುದೀತಾ ಇದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಒಂದು 1/4 ಗಂಟೆಯಷ್ಟು ಕುದಿಯೋಕ್ಕೆ ಬಿಟ್ಟಿದ್ದೆ ನಾನು. ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನಾನು. ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡ್ದಂಗೆ ಮಾಡಿ, ತುಂಬ ಸಖತ್ತಾಗಿ ಬರುತ್ತೆ. ಸ್ವಲ್ಪ ತುಪ್ಪ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾಡ್ದಂಗೆ ಮಾಡಿ. ಥ್ಯಾಂಕ್ ಯು.